ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಶಿವಮೊಗ್ಗದಲ್ಲಿ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ನ ನೋಡ್ಬೋದು, ಒಂದೇ ದಿನದಲ್ಲಿ ಯಾವ ಪ್ಲೇಸ್ನ ಕವರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾವು ಬರ್ತಾ ಇರೋದು ಸಕ್ಕರೆಬೈಲಿಗೆ. ಇದು ಶಿವಮೊಗ್ಗದಿಂದ ಜಸ್ಟ್ 14 ಕಿಲೋಮೀಟರ್ಸ್ ಆಗುತ್ತೆ, ಅಂದರೆ ಅರೌಂಡ್ 20 ಮಿನಿಟ್ಸ್ ಅಷ್ಟೇ. ಸೊ ಇಲ್ಲಿಗೆ ನೀವು ಸಕ್ಕರೆಬೈಲಿಗೆ ಬರ್ತೀವಿ ಅಂದರೆ 8:30 ಅಷ್ಟೊತ್ತಿಗೆ ನೀವು ಇಲ್ಲಿದ್ದರೆ ಆನೆಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಆನೆಗಳನ್ನೆಲ್ಲ ನೋಡೋದಾಗಿರ್ಬೋದು, ಪರ್ಫೆಕ್ಟ್ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು. ವೀಕೆಂಡಲ್ಲಿ ಬಂದರೆ ತುಂಬಾ ಕ್ರೌಡ್ ಇರುತ್ತೆ. ಸೊ ಆದಷ್ಟು ವೀಕ್ ಡೇಸಲ್ಲಿ ಬಂದರೆ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದುಬಿಟ್ಟು 50 ರುಪೀಸ್ ಇರುತ್ತೆ, ಪರ್ ಹೆಡ್ 50 ರುಪೀಸ್. ಹಾಗೆ ಪ್ಲಸ್ ನಾವೇನಾದರೂ ಆನೆಗೆ ಸ್ನಾನ ಮಾಡಿಸ್ತೀವಿ ಅಂದರೆ ಒಬ್ಬರಿಗೆ 100 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ಹಾಗೆ ಬೋಟಿಂಗಿಗೂ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಇಲ್ಲಿ ಬೋಟಿಂಗ್ ಕೂಡ ಅವೈಲಬಲ್ ಇದೆ. ಸೊ ನಾವು ಟಿಕೆಟ್ ತಗೊಂಡು ಮುಂದೆ ಬಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆನೆಗಳೆಲ್ಲ ಹೇಗೆ ಮಲ್ಕೊಂಡಿದೆ ಅಂದ್ಬಿಟ್ಟು. ಸೊ ಅಲ್ಲಿ ನಾವು ಸ್ನಾನ ಮಾಡಿಸ್ಬೋದು. ಹಾಗೆ ನೀವಲ್ಲಿ ನೋಡ್ತಾ ಇರ್ಬೋದು ಬೋಟಿಂಗಿಗೆ ಅಂತ ಸಪ್ರೇಟ್ ಟಿಕೆಟ್ ತೊಗೊಂಡು ಬೋಟಿಂಗಿಗೆ ಹೋಗೋರು ಇರ್ತಾರೆ. ಆನೆಗೆ ಸ್ನಾನ ಮಾಡಿಸೋದು ಅಂದರೆ ಜಾಸ್ತಿ ಹೊತ್ತು ಕ್ರೌಡ್ ಇದ್ದಾಗ ಜಾಸ್ತಿ ಹೊತ್ತು ನಿಮಗೆ ಮಾಡಿಸೋದಕ್ಕೆ ಬಿಡೋದಿಲ್ಲ. 1-2 ನಿಮಿಷ 10 ನಿಮಿಷ ಅನ್ನೋ ಥರಕ್ಕೆ ಮಾಡಿಸ್ಬಿಟ್ಟು 1-2 ಫೋಟೋಸ್ ತೆಗೆಸ್ಕೊಂಡು ಬರ್ಬೋದಷ್ಟೇ. ಬಟ್ ನನಗಂತೂ 100 ರೂಪಾಯಿ ವರ್ತ್ ಅಂತ ಅನ್ನಿಸ್ಲೇ ಇಲ್ಲ. ಪರ್ ಹೆಡ್ ಒಬ್ಬರಿಗೆ 100 ರೂಪಾಯಿ ವರ್ತ್ ಅಂತ ಅನ್ನಿಸ್ಲೇ ಇಲ್ಲ. ಒಂದು 5 ನಿಮಿಷನೂ ಜಾಸ್ತಿ ಕ್ರೌಡ್ ಇದ್ದಾಗ ನೀವು ಒಂದು 5 ನಿಮಿಷನೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ. ಸ್ನಾನ ಮಾಡಿಸಿದ ಆನೆಗಳನ್ನೆಲ್ಲ ಈ ಕಡೆ ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ವಿಸಿಟರ್ಸ್ ಏನು 50 ರುಪೀಸ್ ಪೇ ಮಾಡಿರ್ತಾರಲ್ವ, ಸೊ ಅವರು ಇಲ್ಲಿ ಸುಮ್ಮನೆ ಆನೆಗಳನ್ನ ನೋಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ಹೋಗ್ಬೋದಷ್ಟೇ. ಒಂದು 9ರಿಂದ 10 ಆನೆಗಳಂತೂ ಇದ್ವು. ಮಕ್ಕಳಿಗೆ ಈ ಥರ ಜಾಗಕ್ಕೆ ಕರ್ಕೊಂಡು ಬಂದರೆ ತುಂಬಾ ಖುಷಿ ಆಗುತ್ತೆ. ಆನೆನ ತುಂಬ ಹತ್ರದಿಂದ ನೋಡ್ಬೋದು, ಹಾಗೆ ಆನೆಗೂ ಸ್ನಾನನೂ ಮಾಡಿಸ್ಬೋದು. ನೀವೇನಾದರೂ ಲೇಟಾಗಿ ಬಂದರೆ ಆನೆಗೆ ಸ್ನಾನ ಮಾಡಿಸೋದಕ್ಕೆ ಅಲೋ ಮಾಡಲ್ಲ. ಇದನ್ನೆಲ್ಲ ನೋಡಿಕೊಂಡು ನೀವು ನೆಕ್ಸ್ಟು ಕುವೆಂಪು ಮನೆಗೆ ಹೋಗ್ಬೋದು. ಇಲ್ಲಿಂದ ಜಸ್ಟ್ 1-1.5 ಗಂಟೆ ಜರ್ನಿ ಆಗುತ್ತೆ. ಶಿವಮೊಗ್ಗದಿಂದ ನೀವು ಸಕ್ಕರೆಬೈಲಿಗೆ ಬಂದರೆ ಸಕ್ಕರೆಬೈಲಿಂದ ಕುವೆಂಪು ಮನೆಗೆ 1.5 ಗಂಟೆ ಜರ್ನಿ ಆಗುತ್ತೆ. ಈ ಪ್ಲೇಸಿಗೆ ಅಂದರೆ ವೀಕೆಂಡ್ ಬಂದರೆ ತುಂಬಾ ಕ್ರೌಡ್ ಇರುತ್ತೆ. ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ. ಹಾಗೆ ಒನ್ ಡೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಜಾಗಕ್ಕೆ ಬಂದರೆ. ತುಂಬಾ ಕ್ಲೀನಾಗಿದೆ, ಹಾಗೆ ಪಾರ್ಕಿಂಗ್ ಕೂಡ ಅವೈಲಬಲ್ ಇದೆ. ನಿಮಗೆ ಪಾರ್ಕಿಂಗಿಗೆ ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. ನೀವು ನೋಡ್ತಾ ಇರ್ಬೋದು ಕುವೆಂಪು ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಂಚಿನ ಮನೆ ಇದು. ಹಾಗೆ ಒಳಗಡೆ ಯಾವುದೇ ರೀತಿ ಮೊಬೈಲ್ನ ಅಲೋ ಮಾಡೋದಿಲ್ಲ. ನೀವು ಹೊರಗಡೆ ಫೋಟೋಸ್ ತೆಗೆಸ್ಕೋಬೇಕಾಗತ್ತೆ ಬಿಟ್ಟರೆ ಮನೆ ಒಳಗಡೆ ಯಾವುದೇ ರೀತಿ ಮೊಬೈಲ್ನ ಅಲೋ ಮಾಡಲ್ಲ. ಇಲ್ಲಿ ಟಿಕೆಟ್ ಬಂದುಬಿಟ್ಟು 20 ರುಪೀಸ್ ಚಾರ್ಜ್ ಮಾಡ್ತಾರೆ, ಪರ್ ಹೆಡ್ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಂಚಿನ ಮನೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕುವೆಂಪು ಬರೆದಿರೋ ಅಂಥ ಪ್ರತಿಯೊಂದು ಪುಸ್ತಕಗಳು ಇಲ್ಲಿಟ್ಟಿದ್ದಾರೆ. ನಿಮಗೆ ಒಂದು ಲೈಬ್ರರಿ ಥರನೇ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಅವ್ರು ಬಳಸ್ತಿದ್ದಂಥ ಪಾತ್ರೆಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ಅಷ್ಟು ದೊಡ್ಡ ಕುಟುಂಬದಲ್ಲಿ ಬಳಸ್ತಾ ಇದ್ದಂಥ ಪಾತ್ರೆಗಳು, ಹಾಗೆ ಒಂದೊಂದು ಕೊಠಡಿ ಕೂಡ ಅಂದರೆ ಒಂದೊಂದು ರೂಮ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಒಳಗಡೆ ಯಾವುದೇ ರೀತಿ ಮೊಬೈಲ್ ಅಲೋ ಮಾಡ್ದಲೇ ಇರೋ ಕಾರಣ ನಾವು ಯಾವುದೇ ರೀತಿ ವಿಡಿಯೋನ ತೆಗಿಯೋಕ್ಕಾಗೋದಿಲ್ಲ. ಇದು ಮನೆಯಿಂದ ಹೊರಗಡೆ ಬಂದಮೇಲೆ ಮತ್ತೆ ಸೆಪರೇಟ್ ರೂಮ್ ಇದೆ ಇಲ್ಲಿ. ಈ ರೂಮಲ್ಲಿ ನೇಗಿಲು, ಎತ್ತಿನ ಗಾಡಿ, ಸೊ ಎಲ್ಲದನ್ನೂ ಇಟ್ಟಿದ್ದಾರೆ. ಹಾಗೆ ಒಳಗಡೆ ಅವ್ರು ಬಳಸ್ತಾ ಇದ್ದಂಥ ಪಾತ್ರೆಗಳು, ಸಾಮಾನುಗಳಾಗಿರ್ಬೋದು, ಹಾಗೆ ಅವ್ರು ಬಳಸ್ತಾ ಇದ್ದಂಥ ಚೇರು, ಬಟ್ಟೆ, ಪುಸ್ತಕಗಳಾಗಿರ್ಬೋದು, ಪ್ರತಿಯೊಂದು ಇಟ್ಟಿದ್ದಾರೆ. ಒಳಗಡೆ ಅವರ ಕಂಪ್ಲೀಟ್ ಫ್ಯಾಮಿಲಿ ಫೋಟೋಸು, ವಂಶವೃಕ್ಷದ ಕಂಪ್ಲೀಟ್ ಫ್ಯಾಮಿಲಿ ಫೋಟೋಸ್ ಎಲ್ಲದೂ ಇದೆ. ಸಣ್ಣ ಮಕ್ಕಳಾಗಿದ್ದವ್ರದ್ದು ಫೋಟೋ, ಈಗ ಹೇಗಿದ್ದಾರೆ ಅನ್ನೋ ಥರ ಎಲ್ಲದೂ ಇಟ್ಟಿದ್ದಾರೆ. ನೀವು ಒಂದು ಸಲ ಮಾತ್ರ ಈ ಪ್ಲೇಸ್ನ ಮಿಸ್ ಮಾಡ್ದಲೇ ವಿಸಿಟ್ ಮಾಡಿ. ನಾವಿಲ್ಲಿಂದ ನೆಕ್ಸ್ಟ್ ಹೊರಟಿರೋದು ಶಿವಮೊಗ್ಗ ಝೂ ಸಫಾರಿಗೆ. ಶಿವಮೊಗ್ಗದಿಂದ ಇದು ಜಸ್ಟ್ 15 ಮಿನಿಟ್ಸ್ ಆಗುತ್ತೆ, ಬಟ್ ಕುವೆಂಪು ಮನೆಯಿಂದ 1.5 ಗಂಟೆ ಆಗುತ್ತೆ. ನಾವು ದಾವಣಗೆರೆಯಿಂದ ಬಂದಿರೋದ್ರಿಂದ ಸೊ ಕುವೆಂಪು ಮನೆನ ನೋಡಿಕೊಂಡು ಈ ಕಡೆ ಝೂ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಝೂ ನೋಡೋದಕ್ಕೆ 8:45ರಿಂದ ಸಾಯಂಕಾಲ 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಹಾಗೆ ಕಾರ್ ಪಾರ್ಕಿಂಗಿಗೆ 70 ರುಪೀಸ್ ಚಾರ್ಜ್ ಮಾಡ್ತಾರೆ.
ಇಲ್ಲಿ ಎಂಟ್ರಿ ಗೇಟ್ ಬೇರೆ ಇರುತ್ತೆ, ಹಾಗೆ ಎಕ್ಸಿಟ್ ಗೇಟ್ ಕೂಡ ಬೇರೆ ಇರುತ್ತೆ. ತುಂಬಾ ಜನ ಬಂದಿರ್ತಾರೆ. ವೀಕೆಂಡಲ್ಲಿ ಬಂದರೆ ನಿಮಗೆ ತುಂಬಾ ಕ್ರೌಡ್ ಇರುತ್ತೆ. ಹಾಗೆ ಮಕ್ಕಳಿಗೆ ನಾವು ಒನ್ ಡೇ ಫುಲ್ ಶಿವಮೊಗ್ಗ ಸುತ್ತಮುತ್ತ ಯಾವ್ದಾದ್ರು ಪ್ಲೇಸಸ್ ತೋರಿಸ್ತೀವಿ ಅಂದರೆ ಇದು ಕೂಡ, ಈ 3 ಪ್ಲೇಸ್ ಕೂಡ ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಫಸ್ಟಿಗೆ ನೋಡಿದ್ದು ಸಕ್ಕರೆಬೈಲು ಆಗಿರ್ಬೋದು, ಕುವೆಂಪು ಮನೆ ಆಗಿರ್ಬೋದು, ಝೂ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ನೀವು ಬರೀ ಝೂ ಅಷ್ಟೇ ನೋಡ್ತೀನಿ ಅಂದರೆ 80 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಚಿಲ್ಡ್ರನ್ಸ್ಗೆ 40 ರುಪೀಸು. ಸಫಾರಿ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನಾವು ಬರೀ ಝೂ ನೋಡೋದಕ್ಕಷ್ಟೇ ಬಂದಿದ್ದೀವಿ. ಇಲ್ಲಿ ಎಂಟ್ರಿಯಲ್ಲಿ ನಿಮಗೆ ಜಿಂಕೆ ಕೊಂಬನ್ನು ಇಟ್ಟಿರ್ತಾರೆ, ಅಂದರೆ ಜಸ್ಟ್ ಫೋಟೋ ತೆಗೆಸ್ಕೊಳೋದಕ್ಕೋಸ್ಕರ. ಹಾಗೆ ಮುಂದೆ ಬಂದರೆ ಕೆಂಪು ಕಾಡು ಕೋಳಿ ಇದೆ. ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಹಾಗೆ ಬಿಳಿ ಕೋಳಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ತುಂಬ ಪ್ರಾಣಿಗಳೇನಿಲ್ಲ, ಕೆಲವೊಂದೆಲ್ಲ 2 ಅಥವಾ 1 ಅನ್ನೋ ತರಕ್ಕೆ ಇದೆ ಪ್ರಾಣಿಗಳು. ಬಟ್ ಮಕ್ಕಳಿಗೆ ನಾವು ಕೆಲವೊಂದು ಪ್ರಾಣಿಗಳನ್ನ ಪಿಕ್ಚರಲ್ಲಿ ತೋರಿಸೋದ್ಕಿಂತ ಈ ರೀತಿ ಡೈರೆಕ್ಟಾಗಿ ತೋರಿಸಿದ್ರೆ, ಪಿಕ್ಚರಲ್ಲಿ ಕೆಲವೊಂದು ಕಮ್ಮಿ ಇರುತ್ತೆ ಸ್ಕೂಲ್ ಬುಕ್ಸಲ್ಲಿ ಅಥವಾ ಮಕ್ಕಳ ಬುಕ್ಸಲ್ಲಿ ಇರೋವಂಥದ್ದು. ಇಲ್ಲಿಗೆ ಬಂದರೆ ಇನ್ನೂ ತುಂಬಾ ವೆರೈಟೀಸ್ ಪ್ರಾಣಿಗಳನ್ನ ನೀವು ತೋರಿಸ್ಬೋದು. ನೀವು ನೋಡ್ತಾ ಇರ್ಬೋದು, ಮೊಸಳೆ ಇದೆ ಇಲ್ಲಿ, 2 ಮೊಸಳೆ ಮಲ್ಕೊಂಡಿದೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಆಮೆ ಇದೆ. ಆಮೆ ಮೊಲದ ಕಥೆನ ಮಕ್ಕಳು ಕೇಳಿರ್ತಾರೆ. ಬಟ್ ಇಲ್ಲಿಗೆ ಬಂದಾಗ ಆಮೆ ಹೇಗೆ ಸ್ಲೋ ಆಗಿ ನಡೆಯುತ್ತೆ ಅನ್ನೋದನ್ನು ಮಕ್ಕಳಿಲ್ಲಿ ಬಂದಾಗ ನೋಡ್ಬೋದು. ಎಲ್ಲ ಪ್ರಾಣಿಗಳನ್ನ ಒಂದೇ ಕಡೆಗೆ ನೋಡಬೇಕು ಅಂದರೆ ನಾವು ಝೂಗೆ ಬರಲೇಬೇಕು. ಬಟ್ ಇದು ವರ್ತ್ ಇದೆ, 80 ರುಪೀಸ್ ವರ್ತ್ ಇದೆ. ಬಟ್ ಸಫಾರಿ ಅಷ್ಟ್ರ ಮಟ್ಟಿಗೆ ವರ್ತ್ ಇದೆ ಅಂತ ಅನ್ನಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ತುಂಬ ರಿವ್ಯೂಸ್ ನೋಡಿದಾಗ ಅಷ್ಟು ವರ್ತ್ ಇದೆ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾವು ಬರೀ ಇದಕ್ಕಷ್ಟೇ ಟಿಕೆಟ್ ತೊಗೊಂಡಿದ್ದು. ಕೆಲವೊಂದು ಪ್ರಾಣಿಗಳೆಲ್ಲ ಆಲ್ರೆಡಿ ಮಲ್ಕೊಬಿಟ್ಟಿದ್ವು. ಸೊ ಹಾಗಾಗಿ ಕೆಲವೊಂದು ಪ್ರಾಣಿಗಳು ಎಲ್ಲೋ ಒಂದೊಂದಷ್ಟೇ ಇದ್ವು. ಅದಕ್ಕೋಸ್ಕರ ಅಷ್ಟೊಂದು ನೋಡೋಕ್ಕಾಗಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಕರಿಮುಷ್ಯ ಅಂತ. ಊರ್ ಕಡೆಗೆಲ್ಲ, ಕೆಲವೊಂದು ಹಳ್ಳಿ ಕಡೆಗೆಲ್ಲ ಬರುತ್ತೆ ಕರಿಮುಷ್ಯ ಅಂತ. ಹಾಗೆ ಬಂದರೆ ಇಲ್ಲಿ ಕರಡಿ ಇದೆ ನೋಡಿ. ಒಂದು ಕರಡಿ ಇದೆ ಇಲ್ಲಿ, ನಾವು ನೋಡಿದ್ವಿ. ಹಾಗೆ ಮುಂದೆ ಬಂದರೆ ಹುಲಿ, ಸಿಂಹ ಅವನ್ನೆಲ್ಲ ಕೊನೆಗಿಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹುಲಿ ಮಲ್ಕೊಬಿಟ್ಟಿದೆ ಆಲ್ರೆಡಿ, ಇರೋದು ಒಂದೇ ಹುಲಿ ಅನ್ಸತ್ತೆ. ಹಾಗೆ ಇಲ್ಲಿ ಸಿಂಹ ನೀವು ನೋಡ್ತಾ ಇರ್ಬೋದು. ಹಾಗಾಗಿ ಸಫಾರಿಗೆ ಅಷ್ಟೊಂದು ವರ್ತ್ ಅನ್ಸಲ್ಲ. ಇಲ್ಲಿ ಹುಲಿ, ಸಿಂಹ ಎಲ್ಲೋ ಒಂದೊಂದು ಇರೋದ್ರಿಂದ ಸಫಾರಿಯಲ್ಲಿ ಎಷ್ಟಿರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಅಂದರೆ ನಾವು ಕೊಡೋ ಅಮೌಂಟ್ಗೆ ವರ್ತ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಬರೀ ಝೂ ಒಂದೇ ನೋಡ್ಬೋದು. ಅಲ್ಲಾದರೆ ವರ್ತ್ ಅನ್ಸುತ್ತೆ, 80 ರುಪೀಸ್ ಪರ್ ಹೆಡ್. ಸೊ ನೀವೇನಾದರೂ ಶಿವಮೊಗ್ಗದಲ್ಲಿ ಒನ್ ಡೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಮಕ್ಕಳಿಗೂ ಇಷ್ಟ ಆಗೋ ಥರ ಈ 3 ಪ್ಲೇಸ್ನ ವಿಸಿಟ್ ಮಾಡ್ಬೋದು. ತುಂಬಾ ವರ್ತ್ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.